ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ, ಅಂದರೆ ನಾನು ನಿನ್ನನ್ನು ಬೇಸಿಗೆಯ ಒಂದು ದಿನಕ್ಕೆ ಕಂಪೇರ್ ಮಾಡಲಾ ಅಂತಕ್ಕಂತಹ ಒಂದು ಟೈಟಲ್ ಈ ಒಂದು ಸಾನೆಟ್ಗೆ ಕೊಡಲಾಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನು ಸಾನೆಟ್ 18 ಅಂತಲೂ ಕೂಡ ಕರೀತಾರೆ. ವಿಲಿಯಂ ಶೇಕ್ಸ್ಪಿಯರ್ ಅವರ ತುಂಬ ಫೇಮಸ್ ಆಗಿರ್ತಕ್ಕಂತಹ ಸಾನೆಟ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಒಂದು ಸಾನೆಟನ್ನು ಮೊದಲಿಗೆ ಹೇಳಿದಾಗೆ ಈ ಒಂದು ಟೈಟಲ್ ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ ಅಂತಲೂ ಕೂಡ ಕರೀತಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಲವ್ ಪೋಯಮ್ಸ್ ಇನ್ ಇಂಗ್ಲೀಷ್. ಸೊ ಈ ಸಾನೆಟ್ ಏನಿದೆನೋ ತುಂಬಾ ಫೇಮಸ್ ಆಗಿರತಕ್ಕಂತಹ ಒಂದು ಲವ್ ಪೋಯಮ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಇಲ್ಲಿ ನಾವು ಈ ಒಂದು ಸಾನೆಟ್ನ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸರಳವಾಗಿರ್ತಕ್ಕಂತಹ ಭಾಷೆಯಲ್ಲಿ ನೀವು ಈ ಒಂದು ಸಮರಿಯನ್ನು ಕಲಿಬಹುದಾಗಿದೆ. ಇನ್ ದಿಸ್ ಸಾನೆಟ್ ದ ಸ್ಪೀಕರ್ ಪ್ರೈಸಸ್ ದ ಪರ್ಸನ್ ಹಿ ಲವ್ಸ್ and explains why that person's beauty is even better than a beautiful summer day. ಸೊ ಈ ಒಂದು ಸಾನೆಟ್ ಮೂಲಕ ನಮ್ಮ ಪೋಯೆಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಪೀಕರ್ ಪ್ರೈಸಸ್ ಅಂದರೆ ಹೊಗಳೋದು ಅಂಥೇಳಿ. ಸೊ ಇಲ್ಲಿ ಅವರು ಹೊಗಳ್ತಾ ಇದ್ದಾರೆ. ಯಾರನ್ನು ಹೊಗಳ್ತಾ ಇದ್ದಾರೆ ಅಂದರೆ ಅವರ ಒಂದು ಪ್ರಿಯತಮೆಯನ್ನು, ಯಾವ ವ್ಯಕ್ತಿಯನ್ನು ಅವರು ಪ್ರೀತಿಸ್ತಾ ಇದ್ದಾರೋ ಆ ವ್ಯಕ್ತಿಯನ್ನು ಇಲ್ಲಿ ಅವರು ಹೊಗಳ್ತಾ ಇದ್ದಾರೆ. ಯಾವ ರೀತಿ ಹೊಗಳ್ತಾ ಹೋಗ್ತಾರೆ ನೋಡಿ. ಈವನ್ ಬೆಟರ್ ದ್ಯಾನ್ ಎ ಬ್ಯೂಟಿಫುಲ್ ಸಮ್ಮರ್ ಡೇ, ಅಂದರೆ ಒಂದು ಸಮ್ಮರ್ ಬೇಸಿಗೆಯ ಒಂದು ದಿನ ಯಾವ ರೀತಿ ಸುಮಧುರವಾಗಿರುತ್ತೋ ಅದಕ್ಕಿಂತನೂ ತಮ್ಮ ಒಂದು ಪ್ರಿಯತಮೆ ಬ್ಯೂಟಿಫುಲ್ ಆಗಿದ್ದಾಳೆ ಅಂತಕ್ಕಂಥದ್ದನ್ನು ಅವರು ಕಂಪೇರ್ ಮಾಡ್ತಾ ಹೋಗ್ತಾರೆ. ದ ಪೋಯಮ್ ಬಿಗಿನ್ಸ್ ವಿತ್ ಎ ಕ್ವಶನ್. ಸೊ ಆರಂಭದಲ್ಲಿ ಈ ಒಂದು ಪೋಯಮ್ ಯಾವ ಒಂದು ಲೈನಿಂದ ಆರಂಭ ಆಗುತ್ತೆ ಅಂದರೆ ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ, ನಾನು ನಿನ್ನನ್ನು ಬೇಸಿಗೆಯ ಒಂದು ದಿನಕ್ಕೆ ಹೋಲಿಕೆ ಮಾಡಲಾ ಅಂತಕ್ಕಂತಹ ಒಂದು ಪ್ರಶ್ನೆಯೊಂದಿಗೆ ಈ ಒಂದು ಪೋಯಮ್ ಆರಂಭ ಆಗುತ್ತೆ. The speaker wonders if he should compare his beloved to a warm sunny day in summer. ಸೊ ನಮ್ಮ ಒಂದು ಸ್ಪೀಕರ್ ಅಥವಾ ನಮ್ಮ ಒಂದು ಪೋಯೆಟ್ ಏನಿದ್ದಾರೋ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಕ್ಕಂಥದ್ದು, ವಾರ್ಮ್ ಆಗಿರ್ತಕ್ಕಂತಹ ಒಂದು ಸನ್ನಿ ಡೇಗೆ ನಾನು ನಿನ್ನನ್ನು ಕಂಪೇರ್ ಮಾಡಬಹುದಾ ಅಂತಕ್ಕಂತಹ ಪ್ರಶ್ನೆಯೊಂದಿಗೆ. At first it sounds like a compliment because summer is usually pleasant, bright and ಫುಲ್ ಆಫ್ ಲೈಫ್. ಯಾಕೆ ಇವರು ಸಮ್ಮರ್ಗೆ ತನ್ನ ಒಂದು ಪ್ರಿಯತಮೆಯನ್ನು ಕಂಪೇರ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ಅಂದರೆ ಆ ಒಂದು ಸಮ್ಮರ್ ಅಂತಕ್ಕಂಥದ್ದು ಬೇಸಿಗೆಯ ಒಂದು ದಿನ ಏನಿರುತ್ತೋ ಅದು ತುಂಬಾ ಪ್ಲೆಸೆಂಟ್ ಅಂದರೆ ಹಿತಕರವಾಗಿರ್ತಕ್ಕಂಥದ್ದು, ಬ್ರೈಟ್, ಸೂರ್ಯನ ಕಿರಣಗಳು ಬ್ರೈಟ್ ಆಗಿರ್ತವೆ ಮತ್ತು ಫುಲ್ ಆಫ್ ಲೈಫ್, ಎಲೆಗಳು ಸುತ್ತಮುತ್ತ ಇರತಕ್ಕಂತಹ ಹಸಿರಾಗಿರ್ತಕ್ಕಂತಹ ಒಂದು ವಾತಾವರಣ ಇರುತ್ತೆ. ಬಟ್ ದೆನ್ ಹಿ ಕ್ವಿಕ್ಲಿ ಸೇಸ್ ದ್ಯಾಟ್ ಹೀಸ್ ಬಿಲವ್ಡ್ ಈಸ್ ಮೋರ್ ಲವ್ಲಿ ಆ್ಯಂಡ್ ಮೋರ್ ಟೆಂಪರೇಟ್. ತಕ್ಷಣದಲ್ಲೇ ನಮ್ಮ ಪೊಯೆಟ್ ತಮ್ಮ ಒಂದು ನಿರ್ಧಾರವನ್ನು ಬದಲಿಸ್ತಾ ಇದ್ದಾರೆ. ಯಾಕೆ ಬದಲಿಸ್ತಾ ಇದ್ದಾರೆ ಅಂದರೆ ಅನೇಕ ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಯಾಕೆಂದರೆ ತಮ್ಮ ಒಂದು ಪ್ರಿಯತಮೆ ಇಲ್ಲಿ ನೋಡ್ತೀವಿ ಮೋರ್ ಲವ್ಲಿ, ಆ ಒಂದು ಹಗಲು ಏನಿರುತ್ತೋ ಬೇಸಿಗೆ ಹಗಲು ಅದಕ್ಕಿಂತನೂ ತಮ್ಮ ಒಂದು ಪ್ರಿಯತಮೆ ಮೋರ್ ಲವ್ಲಿ ಆ್ಯಂಡ್ ಮೋರ್ ಟೆಂಪರೇಟ್ ಅಂತೇಳಿ ಹೇಳ್ತಾರೆ. ಅಂದರೆ ಆ ಬೇಸಿಗೆ ದಿನಕ್ಕಿಂತನೂ ತುಂಬಾ ಸುಂದರವಾಗಿರ್ತಕ್ಕಂಥವಳು ತನ್ನ ಪ್ರಿಯತಮೆ ಅಂತೇಳಿ ಅವರು ಹೇಳ್ತಾರೆ. ದಿಸ್ ಮೀನ್ಸ್ ದ ಪರ್ಸನ್ ಈಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಕಾಮರ್ ದ್ಯಾನ್ ಎ ಸಮ್ಮರ್ ಡೇ ವಿಚ್ ಕ್ಯಾನ್ ಸಮ್ಟೈಮ್ಸ್ ಬಿ ಟೂ ಹಾಟ್ ಆರ್ ರಫ್. ಒಂದೊಂದು ಸಂದರ್ಭದಲ್ಲಿ ಬೇಸಿಗೆಯ ಹಗಲೇನಿರುತ್ತೋ ಅದು ತುಂಬಾ ಹಾಟ್ ಅಂದರೆ ಹೆಚ್ಚಿನ ಒಂದು ಸೆಕೆಯನ್ನು ಹೊಂದಿರ್ಬೋದು ಮತ್ತು ರಫ್ ಆಗಿರ್ಬೋದು. ಆದರೆ ತನ್ನ ಪ್ರಿಯತಮೆ ಆ ರೀತಿ ಅಲ್ಲ, ಅವಳು ಯಾವಾಗಲೂ ಕೂಡ ಸುಕೋಮಲೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ದ ಸ್ಪೀಕರ್ ಎಕ್ಸ್ಪ್ಲೇನ್ಸ್ ವೈ ಸಮ್ಮರ್ ಈಸ್ ನಾಟ್ ಪರ್ಫೆಕ್ಟ್. ಆ ಒಂದು ಸಮ್ಮರ್ ಬೇಸಿಗೆಯ ದಿನ ಯಾಕೆ ಪರ್ಫೆಕ್ಟ್ ಅಲ್ಲ ಅಂತ ಕೆಲವೊಂದು ಕಾರಣನೂ ಕೊಡ್ತಾರೆ ನೋಡಿ. Sometimes the winds of May are too strong and shake the buds on the trees. ಸೊ ಯುರೋಪಿನಲ್ಲಿ ಮೇ ತಿಂಗಳಲ್ಲಿ ಬೇಸಿಗೆಯ ಒಂದು ಅವಧಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಬೀಳ್ತಕ್ಕಂತಹ ಆ ಸೂರ್ಯನ ಕಿರಣಗಳೇನಿರ್ತವೋ ಅವು ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕಿರಣಗಳಿಂದ ಏನು ಗಿಡಗಳಲ್ಲಿ ಬಡ್ಸ್ ಅಂದರೆ ಮೊಗ್ಗುಗಳು ಅರಳ್ತಾ ಇರ್ತವೋ ಅಥವಾ ಮರಗಳಲ್ಲಿ ಹೂಗಳು ಚಿಗುರ್ತಾ ಇರ್ತವೋ, ಚಿಗುರೆಲೆಗಳು ಮೂಡ್ತಾ ಇರ್ತವೋ, ಅವೆಲ್ಲವಕ್ಕೂ ಕೂಡ ಹಾನಿಯಾಗುತ್ತೆ. ಅಂದರೆ ಒಂದು ಉಷ್ಣತೆಯನ್ನು ಸೆಕೆಯನ್ನು ಸಹಿಸ್ತಕ್ಕಂತಹ ಒಂದು ಶಕ್ತಿ ಇನ್ನೂ ಕೂಡ ಆ ಮೊಗ್ಗುಗಳಿಗೆ ಇರೋದಿಲ್ಲ. ಸೊ ಅವುಗಳನ್ನು ಆ ಸೂರ್ಯನ ಕಿರಣಗಳು ಹಾಳು ಮಾಡ್ತೇವೆ ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ದ ಸನ್ ಈಸ್ ಟೂ ಹಾಟ್ ಆ್ಯಂಡ್ ಅದರ್ ಟೈಮ್ಸ್ ಕ್ಲೌಡ್ಸ್ ಹೈಡ್ ಇಟ್ಸ್ ಲೈಟ್. ಕೆಲವೊಂದು ಸಂದರ್ಭದಲ್ಲಿ ಆ ಸೂರ್ಯ ಹೆಚ್ಚಿನ ಒಂದು ಸೆಕೆಯನ್ನು ಕೊಡ್ತಾ ಇರ್ಬೋದು, ಬಟ್ ಕೆಲವೊಂದು ಸಂದರ್ಭದಲ್ಲಿ ಮೋಡಗಳು ಕ್ಲೌಡ್ಸ್ ಏನಿರ್ತವೋ ಆ ಒಂದು ಸೂರ್ಯನನ್ನು ಮರೆಮಾಚಬಹುದು, ಅದರಿಂದ ಬೆಳಕಿನ ಕೊರತೆ ಉಂಟಾಗಬಹುದು.
ಮೋಸ್ಟ್ ಇಂಪಾರ್ಟೆಂಟ್ಲಿ ಸಮ್ಮರ್ ಡಸ್ ನಾಟ್ ಲಾಸ್ಟ್. ಇನ್ನೊಂದು ಕಾರಣವನ್ನು ಕೊಡ್ತಾರೆ, ಅದೇನಪ್ಪ ಅಂದರೆ ಆ ಬೇಸಿಗೆ ಅಂತಕ್ಕಂಥದ್ದು ಯಾವತ್ತು ಶಾಶ್ವತ ಅಲ್ಲ, ಅದು ಹಾಗೆ ಉಳಿದುಕೊಳ್ಳೋದಿಲ್ಲ, ಅದರ ಅಂತ್ಯ ಆಗುತ್ತೆ. ದ ಡೇಸ್ ಆಫ್ ಸಮ್ಮರ್ ಆರ್ ಶಾರ್ಟ್ ಆ್ಯಂಡ್ ಮಸ್ಟ್ ಆ್ಯಂಡ್ ಆ್ಯಸ್ ದ ಸೀಸನ್ಸ್ ಚೇಂಜ್. ಯಾಕೆಂದರೆ ಆ ಬೇಸಿಗೆ ಮುಗಿದ ನಂತರದಲ್ಲಿ ಸೀಸನ್ ಬದಲಾವಣೆ ಆಗಲೇಬೇಕಾಗುತ್ತೆ. ಹಾಗಾಗಿ ಆ ಒಂದು ಬೇಸಿಗೆಯ ಅವಧಿ ತುಂಬಾ ಶಾರ್ಟ್ ಆಗಿರ್ತಕ್ಕಂಥದ್ದು, ಅದು ಕೊನೆ ಆಗಲೇಬೇಕು. ನೇಚರ್ಸ್ ಬ್ಯೂಟಿ ಆಲ್ವೇಸ್ ಫೇಡ್ಸ್. ನೋಡಿ, ಈಗ ನೇಚರಲ್ಲಿ ಎಷ್ಟೇ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಥಿಂಗ್ಸ್ ಅಥವಾ ಏನು ಗಿಡ ಮರಗಳಿರ್ತವೋ ಅವು ಹಚ್ಚ ಹಸಿರಾಗಿ ಹೂಗಳನ್ನು ಬಿಟ್ಟು ಅರಳಿ ನಿಂತಿರಬಹುದು. ಆದರೆ ಕೆಲವೇ ದಿನಗಳಲ್ಲಿ ಅವು ಮತ್ತೆ ತಮ್ಮ ಎಲೆಗಳನ್ನು ಕಳೆದುಕೊಳ್ತವೆ, ಮೊಗ್ಗುಗಳು ಉದುರು ಹೋಗ್ತವೆ, ಏನು ಹೂಗಳಾಗಿ ಅರಳಿ ಅವು ಮತ್ತೆ ಉದುರು ಹೋಗ್ತವೆ. ಈ ರೀತಿ ನೇಚರ್ ಚೇಂಜ್ ಆಗ್ತಾನೆ ಇರುತ್ತೆ, ಅದು ಕೆಲವೊಂದು ಸಂದರ್ಭದಲ್ಲಿ ತನ್ನ ಬ್ಯೂಟಿಯನ್ನು ಕಳೆದುಕೊಳ್ಳುತ್ತೆ. ಫ್ಲವರ್ಸ್ ಡ್ರೈ ಅಪ್ ಆ್ಯಂಡ್ ಡೇಸ್ ಗ್ರೋ ಕೋಲ್ಡ್. ಸೊ ಈಗ ಹಿತಕರವಾಗಿರ್ತಕ್ಕಂತಹ ಬೇಸಿಗೆ ಏನಿದೆನೋ ಅದು ತಂಪಾಗಿರ್ತಕ್ಕಂತಹ ಕೋಲ್ಡ್ ಆಗಿರ್ತಕ್ಕಂತಹ ದಿನಗಳಾಗಿ ಬದಲಾಗುತ್ತೆ ಕೆಲವೇ ದಿನಗಳಲ್ಲಿ. ಆಫ್ಟರ್ ಶೋಯಿಂಗ್ ದಟ್ ಸಮ್ಮರ್ ಈಸ್ ಟೆಂಪರರಿ ಆ್ಯಂಡ್ ಕ್ಯಾನ್ ಬಿ ಅನ್ಪ್ಲೆಸೆಂಟ್, ದ ಸ್ಪೀಕರ್ ಸೇಸ್ ದಟ್ ಹಿಸ್ ಬಿಲೌಡ್ಸ್ ಬ್ಯೂಟಿ ಈಸ್ ಡಿಫ್ರೆಂಟ್. ಸೊ ಈ ರೀತಿ ಬದಲಾಗ್ತಕ್ಕಂತಹ ಬೇಸಿಗೆಗೆ ಕಂಪೇರ್ ಮಾಡಬೇಕು ಅಂದರೆ ಅದು ಒಳ್ಳೆಯದಲ್ಲ, ಬೇಡವೇ ಬೇಡ ಅಂಥೇಳಿ ಪೋಯಿಟ್ ಹೇಳ್ತಾರೆ. ಯಾಕೆಂದರೆ ತನ್ನ ಒಂದು ಪ್ರಿಯತಮೆಯ ಬ್ಯೂಟಿ ಏನಿದೆನೋ ಅದು ಯಾವತ್ತಿಗೂ ಕೂಡ ಫೇಡ್ ಆಗೋದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ದ್ಯಾಟ್ ಬ್ಯೂಟಿ ಈಸ್ ಡಿಫ್ರೆಂಟ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅನ್ಲೈಕ್ ಸಮ್ಮರ್ ದ ಬಿಲೌಡ್ಸ್ ಇಟರ್ನಲ್ ಸಮ್ಮರ್ ಶಾಲ್ ನಾಟ್ ಫೇಡ್. ಸೊ ಇಟರ್ನಲ್ ಸಮ್ಮರ್, ತನ್ನ ಒಂದು ಪ್ರಿಯತಮೆಯ ಬ್ಯೂಟಿಯನ್ನು ಅವ್ರು ಏನಂತ ಹೇಳ್ತಾ ಇದ್ದಾರೆ, ಇಟರ್ನಲ್ ಸಮ್ಮರ್ ಅಂದರೆ ಇಟರ್ನಲ್ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು ಅಂಥೇಳಿ, ಅಂತ್ಯವೇ ಇಲ್ಲದೆ ಇರತಕ್ಕಂಥದ್ದು ಅಂಥೇಳಿ. ನಾಟ್ ಫೇಡ್, ಫೇಡ್ ಅಂದರೆ ಮಾಸಿ ಹೋಗೋದು. ಸೊ ತನ್ನ ಒಂದು ಪ್ರಿಯತಮೆಯ ಬ್ಯೂಟಿ ಮಾಸೋದಿಲ್ಲ, ಅದು ಶಾಶ್ವತ. ದಿಸ್ ಮೀನ್ಸ್ ದ್ಯಾಟ್ ದ ಪರ್ಸನ್ಸ್ ಬ್ಯೂಟಿ ವಿಲ್ ನೆವರ್ ಲೂಸ್ ಇಟ್ಸ್ ಚಾರ್ಮ್ ಆರ್ ಬಿಕಮ್ ಲೆಸ್ ಬ್ರೈಟ್. ತನ್ನ ಪ್ರಿಯತಮೆಯ ಬ್ಯೂಟಿ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ, ಚಾರ್ಮನ್ನು ಕಳೆದುಕೊಳ್ಳೋದಿಲ್ಲ, ಅಥವಾ ಬ್ರೈಟ್ ಅಂದರೆ ಹೊಳಪನ್ನು ಅದು ಕಳೆದುಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾರೆ. ನಿಮಗೆಲ್ಲ ಒಂದು ಪ್ರಶ್ನೆ ಮಾಡ್ಬೋದು, ಇದು ಹೇಗೆ ಸಾಧ್ಯ, ಮನುಷ್ಯನು ಕೂಡ ಸತ್ತು ಹೋಗ್ತಾನಲ್ವ, ಅವನು ಬ್ಯೂಟಿಯನ್ನು ಕಳೆದುಕೊಳ್ತಾನೆ ಅಂತ. ಬಟ್ ಇಲ್ಲಿ ಪೋಯಿಟ್ ಹೇಳ್ತಕ್ಕಂಥದ್ದು ತುಂಬಾ ಡಿಫ್ರೆಂಟ್ ಆಗಿದೆ. ದ ಸ್ಪೀಕರ್ ಆಲ್ಸೋ ಸೇಸ್ ದ್ಯಾಟ್ ದ ಬಿಲೌಡ್ ವಿಲ್ ನೆವರ್ ಡೈ. ತನ್ನ ಪ್ರಿಯತಮೆ ಯಾವತ್ತೂ ಕೂಡ ಸತ್ತು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮಗೆ ಆಶ್ಚರ್ಯ ಅನಿಸುತ್ತೆ. ನಾರ್ ವಿಲ್ ಡೆತ್ ಬ್ರ್ಯಾಗ್ ಅಬೌಟ್ ಟೇಕಿಂಗ್ ದೆಮ್ ಟು ದ ಡಾರ್ಕ್ನೆಸ್ ಆಫ್ ದ ಗ್ರೇವ್. ಸೊ ಸಾವು ಕೂಡ ತನ್ನ ಪ್ರಿಯತಮೆಯ ಬ್ಯೂಟಿಯನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಅಥವಾ ಆ ಒಂದು ಗೋರಿಗೆ ತೆಗೆದುಕೊಂಡು ಹೋಗುವುದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದ ಸ್ಪೀಕರ್ ಎಕ್ಸ್ಪ್ಲೇನ್ಸ್ ದಟ್ ಹೀಸ್ ಬಿಲೌಡ್ ವಿಲ್ ಲಿವ್ ಫಾರ್ ಎವರ್ ಇನ್ ದ ಪೋಯಮ್ ಇಟ್ ಸೆಲ್ಫ್. ನೋಡಿ, ಯಾಕೆ ಈ ರೀತಿ ತನ್ನ ಪ್ರಿಯತಮೆಯ ಬ್ಯೂಟಿ ಹಾಳಾಗೋದಿಲ್ಲ, ಅವಳಿಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ, ಈಗ ಅವರು ಏನು ಪ್ರಸ್ತುತವಾಗಿ ಆ ಪ್ರಿಯತಮೆಯನ್ನು ಹೊಗಳ್ತಾ ಪೋಯಮನ್ನು ಬರೆದಿದ್ದರೋ ಅದು ಯಾವತ್ತಿಗೂ ಕೂಡ ಎಂಡ್ ಆಗೋದಿಲ್ಲ. ದಿಸ್ ಪೋಯಮ್ ವಿಲ್ ಲಿವ್ ಫಾರ್ ಎವರ್. ಈ ಒಂದು ಪೋಯಮ್ ಮೂಲಕ ಅವಳು ಶಾಶ್ವತವಾಗಿ ಉಳಿದುಕೊಳ್ತಾಳೆ ಅಂತಕ್ಕಂಥದ್ದನ್ನು ಅವರು ತಮ್ಮ ಒಂದು ಸಾನೆಟ್ನ ಕೊನೆಯ ಭಾಗದಲ್ಲಿ, ಅಂದರೆ ನಾವು ಸಾನೆಟ್ನ ಕೊನೆಯ 2 ಸಾಲುಗಳನ್ನು ಇಲ್ಲಿ ಕಪ್ಲೆಟ್ ಅಂತ ಕರಿತೇವೆ, ಸೊ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸೋ ಲಾಂಗ್ ಆ್ಯಸ್ ಮೆನ್ ಕ್ಯಾನ್ ಬ್ರೀತ್ ಆರ್ ಐಸ್ ಕ್ಯಾನ್ ಸಿ, ಸೋ ಲಾಂಗ್ ಲಿವ್ಸ್ ದಿಸ್ ಆ್ಯಂಡ್ ದಿಸ್ ಗಿವ್ಸ್ ಲೈಫ್ ಟು ದಿ. ಸೋ ಲಾಂಗ್ ಅಂದರೆ ಅನೇಕ ವರ್ಷಗಳ ಕಾಲ ಮನುಷ್ಯ, ಆ್ಯಸ್ ಮೆನ್ ಪುರುಷರು ಅಥವಾ ಮನುಷ್ಯರು ಭೂಮಿ ಮೇಲೆ ಎಷ್ಟು ವರ್ಷಗಳ ಕಾಲ ಉಸಿರಾಡ್ತಾ ಇರ್ತಾರೋ, ಎಷ್ಟು ವರ್ಷಗಳ ಕಾಲ ಮನುಷ್ಯನ ಕಣ್ಣುಗಳು ಈ ಒಂದು ಸೃಷ್ಟಿಯನ್ನು ನೋಡ್ತಾ ಇರ್ತವೋ ಅಲ್ಲಿಯವರೆಗೂ ಕೂಡ ನೀನು ಶಾಶ್ವತವಾಗಿಯೇ ಇರ್ತೀಯ. ಸೋ ಲಾಂಗ್ ಲಿವ್ಸ್ ದಿಸ್ ಆ್ಯಂಡ್ ದಿಸ್ ಗಿವ್ಸ್ ಲೈಫ್ ಟು ದಿ. ನಿನಗೂ ಕೂಡ ಇದು ಜೀವವನ್ನು ಕೊಡುತ್ತೆ ಈ ಒಂದು ಪೋಯಮ್ ಅಂತೇಳಿ ಅವ್ರು ಹೇಳ್ತಾರೆ. ಹಿ ಬಿಲೀವ್ಸ್ ದ್ಯಾಟ್ ಆ್ಯಸ್ ಲಾಂಗ್ ಆ್ಯಸ್ ಪೀಪಲ್ ಕೀಪ್ ರೀಡಿಂಗ್, ಅಂದರೆ ಈಗ ಏನು ಪೋಯಮನ್ನು ಬರೆದಿದ್ದಾರೋ ಎಷ್ಟೇ ವರ್ಷ ಆದರೂ ಕೂಡ ನಾವುಗಳು ಈ ಒಂದು ಸಾನೆಟನ್ನು ಓದ್ತಾನೆ ಇರ್ತೇವೆ. ಸೊ ಅದರ ಮೂಲಕ ತನ್ನ ಒಂದು ಪ್ರಿಯತಮೆ ಜೀವಂತಿಕೆಯನ್ನು ಪಡೆದುಕೊಂಡಿರ್ತಾಳೆ ಅಂತಕ್ಕಂಥದ್ದು ಪೋಯೆಟ್ ಅವರ ನಂಬಿಕೆ. ದೀಸ್ ಲೈನ್ಸ್, ದ ಮೆಮೊರಿ ಆ್ಯಂಡ್ ಇಮೇಜ್ ಆಫ್ ದ ಬಿಲೌಡ್ ವಿಲ್ ಸ್ಟೇ ಅಲೈವ್. The poem becomes a kind of magic that keeps beauty and love alive forever. ಸೊ ಇದೊಂದು ಮ್ಯಾಜಿಕ್ ಅಂತಲೇ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೇವೆ. ಯಾಕೆ ಅಂದರೆ ಈ ಒಂದು ಪೋಯಮ್ ಮೂಲಕ ತನ್ನ ಒಂದು ಪ್ರಿಯತಮೆಯ ಬ್ಯೂಟಿ ಏನಿರುತ್ತೋ ಅದು ಶಾಶ್ವತವಾಗಿ ಹಾಗೆ ಇರುತ್ತೆ, ಮತ್ತು ಪ್ರೀತಿ ಏನು ವ್ಯಕ್ತಪಡಿಸ್ತಾ ಇದ್ದಾರೋ ಪೋಯೆಟ್ ಅದು ಕೂಡ ಈ ಒಂದು ಪೋಯಮ್ ಇರೋವರೆಗೂ, ಈ ಒಂದು ಜಗತ್ತಿರೋವರೆಗೂ ಅಲೈವ್ ಫಾರ್ ಎವರ್. ಈವನ್ ಆಫ್ಟರ್ ದ ಪರ್ಸನ್ ಆ್ಯಂಡ್ ದ ಪೋಯೆಟ್ ಆರ್ ಗಾನ್. ಒಂದು ವೇಳೆ ಈಗ ಪೋಯೆಟ್ ಕೂಡ ಆಲ್ರೆಡಿ ಸತ್ತು ಹೋಗಿದ್ದಾರೆ ಮತ್ತು ತಾನು ಪ್ರೀತಿಸ್ತಕ್ಕಂತಹ ವ್ಯಕ್ತಿ ಕೂಡ ಸತ್ತು ಹೋಗಿದ್ದಾರೆ ಅಂದ್ಕೊಂಡ್ರು ಕೂಡ ಈ ಒಂದು ಪೋಯಮ್ ಮೂಲಕ ಅವರೇನು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೋ ಅದು ಶಾಶ್ವತವಾಗಿಯೇ ಇರುತ್ತೆ. ಸೊ ಅವರಿಗೆ ಅಂತೆ ಇರ್ಬೋದು, ಬಟ್ ಅವರ ಪ್ರೀತಿಗೆ ಇಲ್ಲ. ದಿಸ್ ಸಾನೆಟ್ ಈಸ್ ನಾಟ್ ಜಸ್ಟ್ ಎ ಲವ್ ಪೋಯಮ್ ಬಟ್ ಆಲ್ಸೋ ಎ ಸ್ಟೇಟ್ಮೆಂಟ್ ಅಬೌಟ್ ದ ಪವರ್ ಆಫ್ ಆರ್ಟ್. ಕೇವಲ ಇದೊಂದು ಸ್ಟೇಟ್ಮೆಂಟ್ ಅಲ್ಲ,
ಪ್ರೀತಿಯ ಒಂದು ಶಕ್ತಿಯನ್ನು ಕೂಡ ತೋರಿಸ್ತಾ ಇದೆ. ಮತ್ತು ಕಲೆ ಅಂದರೆ ಒಂದು ಪೋಯಮನ್ನು ಬರೀತಕ್ಕಂತಹ ಒಂದು ಸಾಹಿತ್ಯ ಏನಿದೆನೋ ಆ ಸಾಹಿತ್ಯಕ್ಕೆ ಇರತಕ್ಕಂತಹ ಶಕ್ತಿಯನ್ನು ಕೂಡ ಈ ಒಂದು ಪೋಯಮ್ ಮೂಲಕ ನಾವು ಅರ್ಥ ಮಾಡ್ಕೊಳ್ತೇವೆ. ಶೇಕ್ಸ್ಪಿಯರ್ ಶೋಸ್ ದ್ಯಾಟ್ ವೈಲ್ ನ್ಯಾಚುರಲ್ ಬ್ಯೂಟಿ ಫೇಡ್ಸ್, ಆರ್ಟ್ ಆ್ಯಂಡ್ ಪೋಯಿಟ್ರಿ ಕ್ಯಾನ್ ಗಿವ್ ಎವರ್ ಲಾಸ್ಟಿಂಗ್ ಲೈಫ್ ಟು ದ ಥಿಂಗ್ಸ್ ದೇ ಡಿಸ್ಕ್ರೈಬ್. ಸೊ ಈ ಒಂದು ನೇಚರ್ ತನ್ನ ಒಂದು ಬ್ಯೂಟಿಯನ್ನು ಕಳೆದುಕೊಳ್ಳಬಹುದು, ಆದರೆ ಆರ್ಟ್ ಅಂತಕ್ಕಂಥದ್ದು, ಕಲೆ ಮತ್ತು ಪೋಯಮ್ ಅಂದರೆ ಸಾಹಿತ್ಯ, ಇವೆಲ್ಲವೂ ಕೂಡ ಗಿವ್ ಎವರ್ ಲಾಸ್ಟಿಂಗ್ ಶಾಶ್ವತವಾಗಿರ್ತಕ್ಕಂಥ ಒಂದು ಲೈಫನ್ನು ಕೊಡ್ತವೆ. ಇಟ್ ಈಸ್ ಎ ಪ್ರಾಮಿಸ್ ದ್ಯಾಟ್ ವರ್ಡ್ಸ್ ಕ್ಯಾನ್ ಡಿಫೀಟ್ ಟೈಮ್ ಆ್ಯಂಡ್ ಡೆತ್. ಈ ಮೂಲಕ ಪದಗಳೇನಿದಾವೋ ಅಂದರೆ ಸಾಹಿತ್ಯ ಅಂತಕ್ಕಂಥದ್ದು ಏನಿದೆಯೋ ಸಮಯ ಮತ್ತು ಸಾವು ಇವೆರಡನ್ನೂ ಕೂಡ ಮೆಟ್ಟಿ ನಿಲ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಈ ಒಂದು ಸಾಹಿತ್ಯಕ್ಕೆ ಅಪಾರವಾಗಿರ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥದ್ದನ್ನು ಪೋಯೆಟ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಒಂದು ಪೋಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಏನಾದರೂ ಬೇಕು ಅಂದರೆ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.